ಡೆಲ್ಲಿಯಲ್ಲಿ ಭಾರತ ಮತ್ತು ನಮಿಬಿಯಾ ತಂಡಗಳ ನಡುವಿನ ಪಂದ್ಯದಲ್ಲಿ ಭಾರತ ನಮಿಬಿಯಾದ ಎದುರು ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಇನ್ನು ನಮಿಬಿಯಾದ ಎದುರು ಒಂದು ಭರ್ಜರಿ ಗೆಲುವನ್ನ ಟೀಂ ಇಂಡಿಯಾ ಕಂಡ ಬಳಿಕ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮಗೆ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಡೆಲ್ಲಿಯಲ್ಲಿ ಭಾರತ ಮತ್ತು ನಮಿಬಿಯಾ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 209 ರನ್ಗಳನ್ನು ಹೊಡೆಯಿತು. ಟೀಂ ಇಂಡಿಯಾದ ಪರವಾಗಿ ಈಶಾನ್ ಕಿಶನ್ 24 ಎಸೆತದಲ್ಲಿ 61 ರನ್ ಅನ್ನು ಹೊಡೆದರೆ ಹಾರ್ದಿಕ್ ಪಾಂಡ್ಯ 28 ಎಸೆತದಲ್ಲಿ 52 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 110 ರನ್ಗಳ ಗುರಿಯನ್ನು ಪಡೆದಂತ ನಮಿಬಿಯಾ 116 ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಭಾರತ ಎದುರು 93 ರನ್ಗಳ ಅಂತರದ ಹೀನಾಯವಾದಂತಹ ಸೋಲನ್ನ ನಮಿಬಿಯಾ ಕಂಡಿತು. ಇನ್ನು ನಮಿಬಿಯಾದ ಎದುರು ಒಂದು ಭರ್ಜರಿ ಗೆಲುವನ್ನು ಕಂಡ ಬಳಿಕ ಮಾತನಾಡಿದಂತ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್, ನಮಿಬಿಯಾದ ಎದುರಿನ ಪಂದ್ಯದಲ್ಲಿ ಈಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ನಮ್ಮ ತಂಡಕ್ಕೆ ಬೇಕಾಗಿದ್ದಂತ ಒಂದು ಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಸಂಜು ಸ್ಯಾಮ್ಸನ್ ಮತ್ತು ಈಶಾನ್ ಕಿಶನ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಪಿಚ್ ಬ್ಯಾಟಿಂಗ್ ಗೆ ತುಂಬಾನೇ ಅನುಕೂಲಕರವಾಗಿತ್ತು ಅಂತ ಅನಿಸುತ್ತಿತ್ತು. ಆದ್ರೆ ಬಾಲ್ ಪಿಚ್ ನಲ್ಲಿ ಸ್ವಲ್ಪ ನಿತ್ತು ಬರುತ್ತಿತ್ತು. ಹೀಗಾಗಿ ಪಿಚ್ ಬ್ಯಾಟಿಂಗ್ ಗೆ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿತ್ತು. ಇಂತಹ ಕಠಿಣ ಪಿಚ್ ನಲ್ಲೂ ಕೂಡ ನಮ್ಮ ಆರಂಭಿಕ ಬ್ಯಾಟ್ಸ್ಮನ್ಗಳು ಒಂದು ಸ್ಫೋಟಕವಾದಂತಹ ಆರಂಭವನ್ನ ತಂಡಕ್ಕೆ ನೀಡಿದರು. ಇನ್ನು ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಒಂದು ಹಂತದಲ್ಲಿ ನಾವು 250 ರನ್ಗಳನ್ನ ಕಲೆಹಾಕಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ಕಡೆಯಲ್ಲಿ ನಮಗೆ ಬೇಕಾಗಿದ್ದಂತ ಫಿನಿಶ್ ಸಿಗಲಿಲ್ಲ. ಈ ಕಾರಣದಿಂದಾಗಿ ನಮಿಬಿಯಾದ ಎದುರು 209 ರನ್ಗಳನ್ನ ಕಲೆ ಹಾಕಿದವು. ನಮಿಬಿಯಾ ತಂಡ ನಿಜಕ್ಕೂ ಕೂಡ ಅಂತಿಮ ಓವರ್ಗಳಲ್ಲಿ ನಮ್ಮ ಎದುರು ಒಂದು ಬೌಲಿಂಗ್ ಪ್ರದರ್ಶನವನ್ನು ತೋರಿತು. ಇನ್ನು ನಮ್ಮ ತಂಡ ಕೂಡ ನಮಿಬಿಯಾದ ಎದುರು ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮಿಬಿಯಾ ತಂಡವನ್ನ 116 ರನ್ಗಳಿಗೆ ಆಲ್ಔಟ್ ಮಾಡಿತು. ಒಟ್ಟಾರೆಯಾಗಿ ನಮಿಬಿಯಾದ ಎದುರು ತಂಡ ತೋರಿದಂತ ಪ್ರದರ್ಶನದಿಂದಾಗಿ ನಾನು ಸಂತೋಷಗೊಂಡಿದ್ದೇನೆ. ಇನ್ನು ಪಾಕಿಸ್ತಾನದ ಎದುರು ನಡೆದಿರುವ ಪಂದ್ಯದಲ್ಲಿ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಯಾರ್ಯಾರು ಕಣಕ್ಕಿಳಿಯುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಸದ್ಯ ಫುಲ್ ಫಿಟ್ ಆದಂತೆ ಕಾಣುತ್ತಿದ್ದಾರೆ. ಒಂದು ವೇಳೆ ಪಾಕಿಸ್ತಾನದ ಎದುರು ನಡೆದಿರುವ ಪಂದ್ಯದೊಳಗೆ ಅಭಿಷೇಕ್ ಶರ್ಮಾ ಫಿಟ್ ಆದರೆ ಖಂಡಿತವಾಗಿ ಅಭಿಷೇಕ್ ಶರ್ಮಾ ಮತ್ತು ಈಶಾನ್ ಕಿಶನ್ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಯುತ್ತಾರೆ. ಒಂದು ವೇಳೆ ಅಭಿಷೇಕ್ ಶರ್ಮಾ ಪಾಕಿಸ್ತಾನದ ಪಂದ್ಯದ ಒಳಗೆ ಫಿಟ್ ಆಗದೆ ಹೋದರೆ ಆಗ ಸಂಜು ಸ್ಯಾಮ್ಸನ್ ಮತ್ತು ಈಶಾನ್ ಕಿಶನ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಯುತ್ತಾರೆ ಎಂಬ ಮಾತನ್ನ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ.